ನೋಡೀಗ ಶ್ರೀಕಾಂತ ಪೂಜಾರಿ ರಾಮ ಮಂದಿರ ಹೋರಾಟಗಾರ. ಆಗಿನ ಅಯೋಧ್ಯೆ ಗಲಭೆ ಇನ್ನೊಂದು ಮತ್ತೊಂದೆಲ್ಲ ಆಗಿತ್ತಲ್ಲ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ ಪೂಜಾರಿ ಹೋರಾಟ ಮಾಡ್ತಿದ್ದ. ಅದಕ್ಕೀಗ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ವಿಷಯ ಇತ್ತಲ್ಲ. ಎಲ್ರಿಗೂ ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸುವಂಥ ಟೈಮ್ ಇದು. ಏನಾಗಿತ್ತು, ಈ ಶ್ರೀಕಾಂತ ಪೂಜಾರಿ ಅಂದರೆ ಯಾರು, ಈಗ ಶ್ರೀಕಾಂತ ಪೂಜಾರಿ ಅನ್ನೋ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಮದುವೆಗೆ ಮುಂಚಿನ ಶ್ರೀಕಾಂತ ಪೂಜಾರಿ ಏನಾಗಿದ್ರು, ಮದುವೆ ಆದಮೇಲೆ ಶ್ರೀಕಾಂತ ಪೂಜಾರಿ ಏನಾಗಿದ್ರು, 1992 ಇದೇ ಶ್ರೀಕಾಂತ ಪೂಜಾರಿ ಅವತ್ತಿಗೆ ಏನಾಗಿದ್ರು, ಏನು ಮಾಡಿದ್ರು, ಏನಪ್ಪ ಈ ಕೇಸು, ಅವರು ಹೇಳಿಕೆ ಕೊಡ್ತಾ ಇದ್ದಾರೆ, ಇವರು ಹೇಳಿಕೆ ಕೊಡ್ತಾ ಇದ್ದಾರೆ. ಯಾರು ಈ ಶ್ರೀಕಾಂತ್ ಪೂಜಾರಿ, ಹುಬ್ಬಳ್ಳಿಲಿ ಏನು ಗಲಭೆ ಆಗಿತ್ತು ಅವತ್ತು, ಏನು ನಡೆದಿತ್ತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೀಗ ಎಕ್ಸಾಕ್ಟ್ ಅಪ್ಡೇಟ್ ವಿತ್ FIR ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ ನಾವು ನಿಮಗೀಗ. ನೋಡಿ, ಇಲ್ಲಿ ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 12ನೇ ತಿಂಗಳಲ್ಲಿ 5ನೇ ತಾರೀಕು 92 ಅಂದರೆ ಡಿಸೆಂಬರ್ 5, 1992 ಒಂದು ಹೋರಾಟ ನಡೆಯುತ್ತೆ. ಡಿಸೆಂಬರ್ 5 ನೆನಪಿಟ್ಕೊಳ್ಳಿ ಈ ಡೇಟನ್ನು. ಡಿಸೆಂಬರ್ 5, 1992 ಒಂದು ಹೋರಾಟ ಶುರುವಾಗುತ್ತೆ. ಬರೀ ಹುಬ್ಬಳ್ಳಿಲಾಯ್ತಾ ಇಲ್ಲ, ಅನೇಕ ಕಡೆ ಒಂದು ಹೋರಾಟ ಇತ್ತು. ಡಿಸೆಂಬರ್ 6 ಏನಾಯಿತು ಅಂತ ನಾವು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಡಿಸೆಂಬರ್ 6 ಏನಾಯಿತು ಅಂತ ಹೇಳಿ ನಾವ್ಯಾರು ಇಲ್ಲಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಹಿಂದೂ ಪರ ಸಂಘಟನೆಗಳು ಡಿಸೆಂಬರ್ 5ನೇ ತಾರೀಕು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕಂಡಕ್ಟ್ ಮಾಡ್ತಾರೆ. ದೇಶಾದ್ಯಂತ ಅನೇಕ ಕಡೆ ಹೋರಾಟಗಳಾಗ್ತವೆ. ಮಧ್ಯಾಹ್ನದ ಹೊತ್ತಿಗೆ ಅವತ್ತು ಅದೇ 5ನೇ ತಾರೀಕು ಡಿಸೆಂಬರ್ 1992 ಇತ್ತಲ್ಲ, ಮಧ್ಯಾಹ್ನದ ಹೊತ್ತಿಗೆ ಈ ಇಡೀ ಹೋರಾಟ ಇತ್ತಲ್ಲ ಬೆಂಕಿ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಎಲ್ಲಿ ನೋಡಿದ್ರು ಬೆಂಕಿ, ಎಲ್ಲಿ ನೋಡಿದ್ರು ಭಯ, ಎಲ್ಲಿ ಏನು ಬೇಕಾದರೂ ಆಗಬಹುದು, ಯಾರು ಬೇಕಾದರೂ ಸಾಯಬಹುದು, ಯಾರು ಬೇಕಾದ್ರೂ ಹುತಾತ್ಮರು ಆಗಬಹುದು, ಹತ್ಯೆನೂ ಆಗಬಹುದು, ಕೊಲೆನೂ ಆಗಬಹುದು, ಆತ್ಮಹತ್ಯೆ ಕೂಡ ಆಗಬಹುದು. ಆ ಮಟ್ಟದ ಒಂದು ಗಲಭೆ ಇತ್ತು ಎಲ್ಲೆಲ್ಲಿ. ವಿಶೇಷವಾಗಿ ಹುಬ್ಬಳ್ಳಿ ಕೇಸ್ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇರೋ ಕಾರಣದಿಂದಾಗಿ ಅವತ್ತೇನಾಗಿತ್ತು ಅಂದರೆ, ನೋಡಿ, ಹುಬ್ಬಳ್ಳಿಯ ಪೆಂಡಾಲ್ಗಲ್ಲಿ, ದುರ್ಗದ ಬೈಲು, ಸ್ಟೇಷನ್ ರೋಡ್ ಜೋರು ಗಲಾಟೆ. ಎಲ್ಲರೂ ಇವತ್ತು ಆ ಕಾಲದಲ್ಲಿ ಯಾರ್ಯಾರು ಇದ್ರೋ ಸ್ವಲ್ಪ ಮಟ್ಟಿಗೆ ಅವತ್ತು ನಮಗೆ ಸ್ವಲ್ಪ ದೊಡ್ಡವರಾಗಿದ್ವಪ್ಪ ನಾವು, ಅವತ್ತು ನಮಗಿನ್ನೂ ನೆನಪಿದೆ ಅಂದರೆ ಇದೆಲ್ಲ ಒಮ್ಮೆ ರಿಕಾಲ್ ಮಾಡ್ಕೊಳ್ಬಹುದು ಅವತ್ತು ಏನಾಯಿತು ಅಂತ. ಶಹರ ಠಾಣಾ ವ್ಯಾಪ್ತಿಯ ಅಂಗಡಿ ಮುಂಗಟ್ಟೇನಿದ್ವು, ವಾಹನಗಳೇನಿದ್ವು, ಹೋಲ್ಸೇಲ್ ಬೆಂಕಿ ಹಾಕ್ಬಿಟ್ರು. ಅಂಗಡಿ ಮುಂಗಟ್ಟು ಸಾಲು ಸಾಲು ಅಂಗಡಿಗಳು ಎಲ್ಲ ಬೆಂಕಿ ಹಚ್ಚಿದ್ರು. ಕಂಡು ಗಾಡಿ ಬೆಂಕಿ ಹಚ್ಚಿದ್ರು, ಅವತ್ತು ಹಚ್ಚಿಬಿಟ್ರು. ದೊಡ್ಡ ಗಲಭೆಯಲ್ಲಿ ಏನಾಗುತ್ತೆ, ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಯಾರ ಮೇಲೋ ಸಿಟ್ಟು, ಯಾವುದೋ ಹೋರಾಟದಲ್ಲಿ ಹಾಳಾಗಿದ್ದು ಯಾರ್ದೋ ಬಡಪಾಯಿದು ಅಂಗಡಿ ಹೋಯಿತು, ಯಾರ್ದೋ ಬಡಪಾಯಿದು ಮನೆ ಹೋಯಿತು, ಯಾರ್ದೋ ಬಡಪಾಯಿದು ಗಾಡಿಗಳು ಹೋಯಿತು. ಈ ವಿಚಾರಕ್ಕೆ ಏನಾಯಿತು, ಪೊಲೀಸರು ಬಂದರು. ಇಲ್ಲೆಲ್ಲ ಏನಾಯ್ತಪ್ಪ ಎಲ್ಲ ಬರ್ಕೊಂಡ್ರು. ಎಷ್ಟು ಗಾಡಿ ಸುಟ್ಟಾಕಿದ್ದಾರೆ, ಎಷ್ಟು ಅಂಗಡಿ ಸುಟ್ಟಾಕಿದ್ದಾರೆ, ಏನು ಇವ್ರ ಕಥೆ ಅಂತೇಳಿ ಎಲ್ಲ ಬರ್ಕೊಂಡು 11 ಜನ, ಓಹೋ ಇವರಾ ಹೀಗಿದ್ರಾ, ಎಷ್ಟೊತ್ತಿಗೆ ಬಂದಿದ್ರು, ಏನು ಮಾಡಿದ್ರು, ಅವ್ರ ಕಥೆ ಏನೇನು ಮಾಡಿದ್ರು ಅಂಥೇಳಿ 11 ಜನಗಳ ಮೇಲೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ FIR ದಾಖಲು ಮಾಡ್ತಾರೆ. 11 ಜನ ಈ ಗಲಭೆಯಲ್ಲಿದ್ರಾ ಅಂತ ಅವರಿಗೆ ಸಿಕ್ಕ ಖಚಿತ ಮಾಹಿತಿ ಆಧಾರದ ಮೇರೆಗೆ 11 ಜನಗಳ ಮೇಲೆ ಅಂಗಡಿಗೆ ಬೆಂಕಿ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಗಾಡಿಗೆ ಬೆಂಕಿ ಹಾಕಿದವ್ರು ಯಾರು, ಅಂಗಡಿಗೆ ಬೆಂಕಿ ಹಚ್ಚಿದವ್ರು ಯಾರು, ಆಸ್ತಿ ಪಾಸ್ತಿ ಹಾಳು ಮಾಡಿದವ್ರು ಯಾರು, ಗಲಭೆ ಎಬ್ಬಿಸಿದವ್ರು ಯಾರು, ಕಲ್ಲಲ್ಲಿ ಹೊಡೆದವ್ರು ಯಾರು, ಎಲ್ಲ ವಿಚಾರಗಳಿರ್ತಾವಲ್ಲ, ಕೇಸ್ ಹಾಕಿದ್ರು. ಅಂಗಡಿಗೆ ಬೆಂಕಿ ಹಚ್ಚಿದಂಥ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಕೇಸಲ್ಲಿ ದಾಖಲಾಗುತ್ತೆ. ಅಂಗಡಿಗೆ ಏನಾಯ್ತು ಇದರಲ್ಲಿ, 1994 92 ಡಿಸೆಂಬರ್ 5 ಆದಂಥ ಗಲಭೆ ಇದು. 94 ಏನು ಮಾಡ್ತಾರೆ, ಆರೋಪ ಪಟ್ಟಿ ಸುಮಾರು 2 ವರ್ಷಗಳ ಕಾಲ ಟೈಮ್ ತೊಗೊಂಡು ಏನು ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಆರೋಪ ಪಟ್ಟಿ, ಯಾರ್ಯಾರಿದ್ದ, ಏನೇನು ಮಾಡಿದ್ರು, ಹೇಗೆ ಬಂದರು ಅವರು, ಎಷ್ಟು ಜನ ಇದ್ದರು, ಯಾವ ಅಂಗಡಿಗೆ ಮೊದಲು ಬೆಂಕಿ ಹಾಕಿದ್ರು, ಏನು ಕಥೆ ಎಲ್ಲ ಸೇರಿಸ್ಕೊಂಡು ಇವರೊಂದು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಅನ್ನೋದು ಏನು ಗೊತ್ತಾ, ನೋಡಿ, ಫಸ್ಟ್ ನಿಮಗೆ FIR ಹಾಕೋದು ಬೇರೆ, ಆಮೇಲೆ ಚಾರ್ಜ್ ಶೀಟ್ ಮಾಡೋದು ಬೇರೆ. FIR ಅಲ್ಲಿ ಹಾಕಿದಂಥ ಎಲ್ಲರ ಹೆಸರು ಚಾರ್ಜ್ ಶೀಟಲ್ಲಿ ಇರಬೇಕಾ, ಇರಲೇಬೇಕು ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಮೊದಲ ಮಾಹಿತಿ ವರ್ತಮಾನ, ಅದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಲ್ವಾ, ಮೊದಲ ಮಾಹಿತಿ ವರದಿ. ಸೊ ಇದು ಬಂದಾಗ ಏನಾಗುತ್ತೆ, ಡೀಟೇಲ ತೊಗೋತಾರೆ. ಹೌದಾ, ಇವನು ಬಂದಿದ್ದ, ಸ್ವಾಮಿ ಇವನಿದ್ದಂಗೆ ಇರಲಿಲ್ಲ ಸ್ವಾಮಿ, ಎಲ್ಲ ಅರೆಸ್ಟ್ ಮಾಡ್ತಾರೆ. ಯಾರಿದ್ದಾರಪ್ಪ ಏನು ಕಥೆಯಪ್ಪ ಚೆಕ್ ಮಾಡಿದಾಗ ಇಂಥವರೆಲ್ಲ ಇದ್ದರು ಅಂದಾಗ ಸಾಕ್ಷ್ಯ ಆಧಾರ ಎಲ್ಲವನ್ನೂ ವಿಚಾರ ಮಾಡಿ ಏನು ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ, ಒಂದು ನಿಷ್ಕರ್ಷೆಗೆ ಬಿಡ್ತಾರೆ. ಇಂಥವ್ರು ಇದ್ರು ಸ್ವಾಮಿ, ಇಂಥ ಟೈಮು, ಇಂಥ ಕಡೆ, ಇಂಥ ಗಲ್ಲಿ, ಇವನು ಹೀಗಿದ್ದ, ಇಂಥ ಬಣ್ಣದ ಬಟ್ಟೆ ಹಾಕಿದ್ದ, ಇವನು ಮುಖಕ್ಕೆ ಈ ಥರ ಬಟ್ಟೆ ಸುತ್ಕೊಂಡು ಬಂದಿದ್ದ, ಕಲ್ಲಲ್ಲಿ ಹೊಡೆದ, ಬೆಂಕಿ ಹಚ್ಚಿದ, ಏನೋ ಒಂದು ಅಲ್ಲಿ ಬರೀತಾರೆ. ಈ ರೀತಿ 11 ಆರೋಪಿಗಳನ್ನು ಹೆಸರಿಸ್ತಾರೆ ಚಾರ್ಜ್ ಶೀಟ್ನಲ್ಲಿ. ಸ್ವಾಮಿ 11 ಜನ ಆರೋಪಿಗಳಿದ್ದರು ಸ್ವಾಮಿ, ಅವತ್ತು ಈ ಥರ ಅಂಗಡಿಗೆ ಬೆಂಕಿ ಹಚ್ಚಿದ್ರು, ಅಂಗಡಿ ಹಾಳು ಮಾಡಿದ್ರು ಅಂತ. ಈ 11 ಆರೋಪಿಗಳಲ್ಲಿ ಆಯ್ತಲ್ಲ 92 2024 ಅಲ್ವಾ, ತುಂಬ ದಿನ ಆಗಿದೆ. ಕಾವೇರಿಯಲ್ಲೂ ಬಹಳ ನದಿ ಹರಿದಿದೆ, ನೀರು ಹರಿದಿದೆ ಕಾವೇರಿ ನದಿನಲ್ಲಿ, ಗಂಗೆಯಲ್ಲೂ ಬಹಳ ನೀರು ಹರಿದು ಹೋಗಿದೆ ಅಲ್ವಾ. ಸುಮಾರು 30 ವರ್ಷಗಳ ನಂತರ, 31 ವರ್ಷಗಳ ನಂತರ ಏನಾಗಿದೆ, ಇದರಲ್ಲಿ ಏನಾಗಿದೆ ನೋಡಿ, 11 ಆರೋಪಿಗಳಲ್ಲಿ A1 ಬದುಕಿಲ್ಲ, A1 ಇಲ್ಲ ಇವತ್ತಿಗೆ,
ಆ ನಂತರದಲ್ಲಿ A7 ಕೂಡ ಇಲ್ಲ, A10 ಕೂಡ ಇಲ್ಲ, ಸತ್ತು ಹೋಗ್ಬಿಟ್ರಿ ಇವರು. ಕಾಲಾನಂತರದಲ್ಲಿ ತೀರ್ಕೊಂಬಿಟ್ರಿ ಇವರು. ಆಯಿತಾ, ಯಾರು 3 ಜನ ತೀರ್ಕೊಂಬಿಟ್ರಪ್ಪ. ಯಾರು? A1 ಇಲ್ಲ, A7 ಇಲ್ಲ, A10 ಕೂಡ ಇಲ್ಲ. ಇನ್ನು ಉಳಿದವ್ರು ಯಾರು ಅಂದರೆ A2 ಯಾರಪ್ಪ? ರಾಜು ಧರ್ಮದಾಸ. A3 ಶ್ರೀಕಾಂತ ಪೂಜಾರಿ. ಇಡೀ ರಾಜ್ಯ ಇವತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಿದೆಯೋ ಆ ವ್ಯಕ್ತಿನೇ ಶ್ರೀಕಾಂತ ಪೂಜಾರಿ. ಯಾರು ಹೇಳಿ? A3 ಅಂದರೆ ನಿಮಗೆ A1, A2, A3, A4 ಅಂತ ಇದೆಯಲ್ಲ, ಒಂದು ಕೇಸಲ್ಲಿ ತುಂಬ ಪ್ರಧಾನ. A11ವರೆಗೂ ಹೋಗಬಹುದು, A12ವರೆಗೂ ಹೋಗಬಹುದು. ಆದರೆ ಒಂದು ಘಟನೆಯ ತೀವ್ರತೆಯ, ಅಪರಾಧದ ತೀವ್ರತೆಯನ್ನು ಈ ಮೊದಲ 3-4 ಆರೋಪಿಗಳ ವಿಚಾರದಲ್ಲೇ ಜಾಸ್ತಿ ಕನ್ಸಿಡರ್ ಮಾಡೋದು. ವೆಯ್ಟೇಜ್ ಜಾಸ್ತಿ ಬರೋದು ಇವ್ರಿಗೇನೆ. A11, A12, A13, A15 ಅಂತ ಹೋಗುತ್ತಲ್ಲ, ಅವರಿಗೆ ಯಾವಾಗಲೂ ಕೂಡ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ. ಈ A5 ಒಳಗಡೆ ಬರ್ತಾರಲ್ಲ, ಇವರ ಪಾತ್ರ ಜಾಸ್ತಿ ಇತ್ತು ಅಂತ ಅದರ ಅರ್ಥ. ಮೊದಲನೇ ಇವನೇನಪ್ಪ ಫಸ್ಟ್ ಬಂದಿದ್ದು, ಫಸ್ಟ್ ಕಲರ್ ಹೊಡೆದಿದ್ದು ಇವನೇನ? ಅಂಗಡಿಗೆ ಯಾರು ತಂದಿದ್ದ? ಪೆಟ್ರೋಲ್ ಯಾರು ತಂದಿದ್ದ? ಬೆಂಕಿ ಯಾರು ಹಾಕ್ದ? ಇವನೇನ? ಆ ಗಾಡಿಗೆ ಬೆಂಕಿ ಹಚ್ತವನು ಯಾರು? ಇವ್ ಜೊತೆ ಇದ್ದ ಸ್ವಾಮಿ, ಇವನು ಹಿಂದೆನೇ ಬಂದು ಇವನು ಹಾಕ್ತಾ ಸ್ವಾಮಿ, ಹೌದಾ? ಈ ಆಧಾರ ಇರುತ್ತಲ್ಲ ಅಲ್ಲಿ. ಈ ಲೆಕ್ಕದಲ್ಲಿ A5 ಯಾರು? ಷಣ್ಮುಖ ಶಂಕರ್ ಸಾ. A6 ಯಾರು? ಗುರುನಾಥ್ ಶಂಕರ್ ಸಾ. A8 ರಾಮಚಂದ್ರ ಸಾ. ನೋಡಿ A8 ಇವರು. A9 ಅಮೃತ ಅಶೋಕ ಸ ಇನ್ನೂ ಜೀವಂತ ಇದ್ದಾರೆ. A9 ಇಲ್ಲಿ ಇನ್ನೂ ಕೂಡ ಬದುಕಿದ್ದಾನೆ ಮನುಷ್ಯ ಅಂತ. ಇನ್ನು 2006ರಲ್ಲಿ ಏನಾಗಿತ್ತು, ಈ ದೀರ್ಘಾವಧಿಯ ಬಾಕಿ ಉಳಿದ ಪ್ರಕರಣವಾಗಿ ಇದನ್ನು ಮಾರ್ಪಾಟು ಮಾಡಲಾಗುತ್ತೆ. ಇತ್ಯರ್ಥ ಆಗಲಿಲ್ಲ, ಶಿಕ್ಷೆ ಆಗಲಿಲ್ಲ, ಸರಿಯಾಗಿ ಕೋರ್ಟು ನಿಷ್ಕರ್ಷೆಗೆ ಬರಲಿಲ್ಲ, ಕೆಲವರು ಬರ್ತಾ ಇರಲಿಲ್ಲ, ಸಾಕ್ಷಿ ಇನ್ನೊಂದು ವಿಚಾರ ಏನಾಯಿತು, ಡಿಲೇ ಆಗ್ತಾ ಬಂತು. ನೋಡಿ 92 ಪ್ರಕರಣ 94 ಚಾರ್ಜ್ ಶೀಟ್ ಆಯಿತು. 2006ರಲ್ಲಾದಂಥ ಬೆಳವಣಿಗೆ ಏನು ಅಂದರೆ, ದೀರ್ಘಾವಧಿಯ ಬಾಕಿ ಉಳಿದ ಪ್ರಕರಣವಾಗಿ ಈ ಕೇಸನ್ನು ಮಾರ್ಪಾಟು ಮಾಡಿಬಿಡ್ತಾರೆ. ಹೌದಪ್ಪ, ಲಾಂಗ್ ಪೆಂಡಿಂಗ್ ಕೇಸ್ ಇದು ಈ ಲಿಸ್ಟಿಗೆ ಬಂದುಬಿಡಲಿ. ಇದು ತುಂಬ ದಿನಗಳ ಕಾಲ ಬಾಕಿ ಉಳಿದಿದ್ದ ಕೇಸ್ನ ಪಟ್ಟಿಯಲ್ಲಿ ಈ ಕೇಸ್ ಬರಲಿ ಅಂತ ಏನು ಮಾಡಿದ್ರು, 2006ರಲ್ಲಿ ಈ ಕೇಸನ್ನು ಏನು ಮಾಡಿಬಿಟ್ರು, ಮಾರ್ಪಾಟು ಮಾಡಿದ್ರು. ಆನಂತರ 29/12/2023 2023 ಅಂತ ಹೇಳಿದೆ ನಾನು. 2023 ಪ್ರಕರಣದ 3ನೇ ಆರೋಪಿ ಯಾರು? ಶ್ರೀಕಾಂತ್ ಉರ್ಫ್ ಕಾಂತ್ಯ 52 ಇವನು ವಶಕ್ಕೆ ಪಡ್ಕೊಳ್ತಾರೆ. ಆಯಿತಾ, ಶ್ರೀಕಾಂತ್ ಉರ್ಫ್ ಕಾಂತ್ಯ ಎನ್ನೋ ವ್ಯಕ್ತಿಯನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ನಿಮಗೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೆಕ್ಸ್ಟು ಈ ಶ್ರೀಕಾಂತ ಯಾರು? ಇವಂದು ಏನು ಪಾತ್ರ? ಶ್ರೀಕಾಂತ್ ವಿಚಾರಕ್ಕೆ ಬಂದ್ಬಿಡೋಣ, ಈಗ ಶಿಫ್ಟ್ ಆಗೋಣ ನಾವು ಶ್ರೀಕಾಂತ್ ವಿಚಾರಕ್ಕೆ. ಯಾರು ಈ ಶ್ರೀಕಾಂತ ಅಂತ ನೋಡಿ. ಈ ಶ್ರೀಕಾಂತ ಯಾರು? ಇವತ್ತೆಲ್ಲ ನಾವು ಮಾತಾಡ್ತಾ ಇದ್ದೀವಲ್ವಾ, ಶ್ರೀಕಾಂತ್ ಪೂಜಾರಿ ಅಂತ ಹೇಳಿ. ಯಾರು ಇವನು ಅಂತ ಚೆಕ್ ಮಾಡಿದ್ರೆ, ರಾಮ ಜನ್ಮಭೂಮಿ ಹೋರಾಟಗಾರನಾಗಿದ್ದ ಶ್ರೀಕಾಂತ್ ಪೂಜಾರಿ. ಇನ್ನು ರಾಮ ಮಂದಿರದ ವಿಚಾರಕ್ಕೆ ಬಹಳ ಯುವಕರಿದ್ದರು ಬಿಡಿ ಅವತ್ತಿಗೆ. ಬರೀ ಶ್ರೀಕಾಂತ್ ಪೂಜಾರಿ ಅಂತಲ್ಲ, ದೇಶಾದ್ಯಂತ ಈ ರಥಯಾತ್ರೆ, ಬಾಬ್ರಿ ಮಸೀದಿ ವಿಚಾರ, ಅಯೋಧ್ಯೆ ವಿಚಾರ, ರಾಮ ಜನ್ಮಭೂಮಿ ವಿಚಾರ, ಕಾರಸೇವಕರು, ಇದಕ್ಕೆ ದೊಡ್ಡ ಆಂದೋಲನ. ಡಿಸೆಂಬರ್ 6ಕ್ಕೆ ಇಂಥದ್ದೊಂದು ಘಟನೆ ನಡೀಬಹುದು ಅಂತ ಕೂಡ ಯಾವುದೇ ಕರಸೇವಕರಿಗೆ ಗೊತ್ತಿದ್ದಂತೆ ಇಲ್ಲ. ಡಿಸೆಂಬರ್ 5ಕ್ಕೆ ಆದಂಥ ಗಲಭೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರಾಮ ಜನ್ಮಭೂಮಿ ಹೋರಾಟ ಬಾಲ್ಯದಿಂದನೂ ಕೂಡ ಈ ಶ್ರೀಕಾಂತ್ ಪೂಜಾರಿಗೆ ಹೋರಾಟ ಮಾಡಬೇಕು ಅಂತ ಒಂದು ಮನೋಭಾವ ಜಾಸ್ತಿ ಇತ್ತು. ಯಾರಿಗೆ? ಈ ಶ್ರೀಕಾಂತ ಪೂಜಾರಿ. ಇಂಥ ವ್ಯಕ್ತಿ ಏನು ಮಾಡ್ತಾನೆ, ಕಾಲಕ್ರಮೇಣ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ 30ನೇ ವಯಸ್ಸಿಗೆ ರಾಮ ಜನ್ಮಭೂಮಿಗಾಗಿ ಶ್ರೀಕಾಂತ ಹೋರಾಟಕ್ಕೆ ಧುಮುಕ್ತಾನೆ. 30 ವರ್ಷದ ಹುಡುಗ ಆ ವ್ಯಕ್ತಿ. ಆಗೇನು ಮಾಡ್ತಾನೆ, ರಾಮ ಜನ್ಮಭೂಮಿಗೋಸ್ಕರ ನಾನು ಹೋರಾಟ ಮಾಡಬೇಕು ಅಂಥೇಳಿ ಈ ವ್ಯಕ್ತಿ ಆ ಹೋರಾಟಕ್ಕೆ ಧುಮುಕ್ತಾನೆ. 30ನೇ ವಯಸ್ಸಿನಲ್ಲಿ ರಾಮ ಜನ್ಮಭೂಮಿಗೋಸ್ಕರ ಹೋರಾಟಕ್ಕೆ ಧುಮುಕಿದಾಗ ವಿವಿಧ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಈತ ಮೊದಲಿಗೆ ಗುರುತಿಸ್ಕೊಳ್ತಾನೆ. ಜೀವನಕ್ಕೆ ಏನು ಮಾಡ್ತಿದ್ದಪ್ಪ ಅಂತ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, 92 ಡಿಸೆಂಬರ್ 5ರಂದು ಹುಬ್ಬಳ್ಳಿ ಹೋರಾಟದಲ್ಲಿ ಶ್ರೀಕಾಂತ್ ಪೂಜಾರಿ ಇದ್ದರು ಅನ್ನೋದಕ್ಕೆ ಮಾಹಿತಿ ಇದೆ. ಇಲ್ಲಿ ಆರೋಪಿ ಹೋರಾಟದ ವೇಳೆ ಮಳಿಗೆಗಳು, ವಾಹನಗಳಿಗೆ ಬೆಂಕಿ ಹಾಕಿದ್ದಂಥ ಆರೋಪವನ್ನು ಶ್ರೀಕಾಂತ್ ಪೂಜಾರಿ ಹೊತ್ಕೊಂಡಿದ್ದ. ಅಂಗಡಿಗಳಿಗೆ, ಮನೆಗಳಿಗೆ ಬೆಂಕಿ ಹಾಕಿದಂಥ ಆರೋಪ ಇತ್ತು. ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ ಶ್ರೀಕಾಂತ ಪೂಜಾರಿ ಸೇರಿ ಟೋಟಲ್ ಆಗಿ 11 ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು ನಿಜ. ಇದನ್ನು ಹಳೆ ಕೇಸ್ ಇದು, ಯಾರೇ ಇರಲಿ ಅಲ್ಲಿ ಆ ಠಾಣೆಯಲ್ಲಿ ಹೋಗ್ತಾರೆ. ಎಲ್ಲೆಲ್ಲಿ ಗಲಭೆ ಆಯಿತು, ಅಂಗಡಿಗೆ ಹೊಡೆದ್ರ, ಮನೆಗಳಿಗೆ ಹೊಡೆದ್ರ, ಏನು ಕತೆ, ಆಸ್ತಿಪಾಸ್ತಿ ನಷ್ಟ ಮಾಡಿದ್ರ ಸಾರ್ವಜನಿಕವಾಗಿ ಅಂತ ಚೆಕ್ ಮಾಡ್ಕೊಂಡು ಏನು ಮಾಡ್ತಾರೆ, ಕೇಸ್ ಹಾಕಿದ್ರು. ಇದೇ ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ A3 ಅಂದರೆ ಆರೋಪಿ ನಂಬರ್ 3 ಅಂತ. ಯಾರು? ಶ್ರೀಕಾಂತ್ ಪೂಜಾರಿ. ಇದೇ ಶ್ರೀಕಾಂತ್ ಪೂಜಾರಿ ಮೇಲೆ ಬರೋಬ್ಬರಿ 15 ಕೇಸಿವೆ. 15 ಕೇಸಿದೆ, ಬರೀ ಒಂದು ಕೇಸಲ್ಲ. ಶ್ರೀಕಾಂತ್ ಪೂಜಾರಿ ಮೇಲೆ ಇರೋದು ಏನೋ ಒಂದು ಕೇಸು, ಗುಂಪಲ್ ಗೋವಿಂದ ಏನೋ ಗುಂಪಲ್ ಬಂದಿದ್ರಂತೆ, ಹೊಡೆದು ಬಿಟ್ರಂತೆ, ಅದು ಬೇರೆ ಕತೆ. 15 ಕೇಸಿದೆ, ಒಂದಲ್ಲ 15 ಕೇಸ್ ಈ ವ್ಯಕ್ತಿ ಮೇಲಿದೆ. ಮದುವೆ ಆಗೋವರೆಗೂ ಶ್ರೀಕಾಂತನ ಕಥೆ ಬೇರೆ. ಮದುವೆ ಆದಮೇಲೆ ಅಪ್ಪ ನೀವು ನಿಮ್ಮ ಹೋರಾಟಕ್ಕೂ ನನಗೂ ಸಂಬಂಧ ಇಲ್ಲ, ಸಾಕಪ್ಪ ಅಂಥೇಳಿ ತಾನಾಯಿತು ತನ್ನ ಪಾಡಾಯಿತು ಅಂತ ಇರತಕ್ಕಂಥ ವ್ಯಕ್ತಿ. ಹೇಗೆ ಜೀವನ?
ಆಟೋ ಓಡಿಸ್ಕೊಂಡು ಕುಟುಂಬ ನಿರ್ವಹಣೆಯನ್ನು ಶ್ರೀಕಾಂತ್ ಮಾಡ್ತಾ ಇರೋದು. ಈ 15 ಕೇಸ್ ಬಗ್ಗೆ ಹೇಳಿದ್ನಲ್ಲ ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಕೇಸಿದೆ, ಕಸಬಾ ಹುಬ್ಬಳ್ಳಿ ಠಾಣೆಯಲ್ಲಿ ಕಸಬಾಪೇಟೆ ಠಾಣೆಯಲ್ಲಿ ಕೇಸಿದೆ, ವಿದ್ಯಾನಗರ ಠಾಣೆಯಲ್ಲಿ ಕೇಸಿದೆ. ಇದರಲ್ಲಿ 11 ಕೇಸ್ ಯಾವುದಪ್ಪ ಅಂದರೆ ಅಕ್ರಮ ಸಾರಾಯಿ ಮಾರಾಟ ಕುರಿತಂಥ ಕೇಸ್ಗಳು. ನೋಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ಫುಲ್ ಡೀಟೇಲ್ಸು ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನೇನಿತ್ತು ಅಂತ ನಿಷ್ಕರ್ಷೆ ನಿಮಗೆ ಬಿಟ್ಟಿದ್ದು. 11 ಕೇಸ್ಗಳು ಯಾವುದ್ರ ಬಗ್ಗೆ ಇದೆ? ಒಂದು ಆಯ್ತಪ್ಪ, ರಾಮ ಜನ್ಮಭೂಮಿ ಹೋರಾಟ, ಅನೇಕರ ಮೇಲೆ ಕೇಸ್ ಆಗಿತ್ತು, ಕೆಲವರು ಖುಲಾಸೆ ಆದರು, ಕೆಲವರು ತೀರ್ಕೊಂಡ್ರು, ಸರ್ಕಾರಗಳು ಬದಲಾದವು, ಅದೇ ಕಾರಣದಿಂದ ಸರ್ಕಾರ ಬಂದಿದ್ದು ಉದಾಹರಣೆನೂ ಇದೆ. ಇದರ ನಡುವೆ 11 ಅಕ್ರಮ ಸಾರಾಯಿ ಮಾರಾಟದ ಕೇಸು ಈ ಶ್ರೀಕಾಂತ್ ಮೇಲಿದೆ. ಎಲ್ಲೆಲ್ಲಿ? ಹಳೆ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲೇ 11 ಕೇಸ್ಗಳು ದಾಖಲಾಗಿವೆ. ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ 3 ಕೇಸ್ ದಾಖಲಾಗಿದೆ. ಶ್ರೀಕಾಂತ್ ವಿರುದ್ಧವಾಗಿ ಶಹರಾ ಠಾಣೆಯಲ್ಲಿ 1 ಕೇಸ್ ದಾಖಲಾಗುತ್ತೆ. ಟೋಟಲ್ ಆಗಿ 15 ಕೇಸ್ಗಳ ಸಂಬಂಧಪಟ್ಟಂತೆ ಈ ವ್ಯಕ್ತಿ ಆರೋಪ ಹೊತ್ತುಕೊಂಡಿರುವಂತಹ ಇತಿಹಾಸ ಇದೆ. ಒಂದು ಕೇಸ್ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ರಾಮ ಜನ್ಮಭೂಮಿ ಹೋರಾಟಗಾರ, ಹುಬ್ಬಳ್ಳಿಯ ಗಲಭೆ, 5ನೇ ತಾರೀಕು ಡಿಸೆಂಬರ್ 1992 ಅಂತ. ಅದರ ಹೊರತಾಗಿ ಕೂಡ ಇಷ್ಟು ಕೇಸ್ಗಳು ಇದೀಗ ಶ್ರೀಕಾಂತ್ನ ಮೇಲೆ ಇದೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ, ಇಲ್ಲೊಂದು ಚೆಕ್ ಮಾಡಿ, ಬಂಧಿತ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಇವತ್ತಿನ ಕಥೆ ಏನು? ಅರೆಸ್ಟ್ ಮಾಡಿಬಿಡ್ತಾರ ಈಗ?